ನಾವು ಇವತ್ತು ಮುಂದಿನ ಹೇಳನ್ನ ಪಲ್ಯ ಕಟ್ಟಿಗೆ ಸರ್ ಬಾಜಾರ್ಗೆ ಹೋಗು ಡ್ಯೂಟಿ ಬಿದ್ದಿತ್ತು ರೀ. ಯಾಕಂದ್ರೆ ನಮ್ಮ ಅಣ್ಣ ಇವತ್ತು ಯಾರಿಗೆ ಟ್ರ್ಯಾಕ್ಟ್ರಲ್ಲಿ ಗಳೆ ಹೊಡ್ಯಾಕೆ ಹೋಗಿದ್ದ. ಅದಕ್ಕೆ ನಾನು ಶಾವ್ ಪಾವಂಟ್ ಅಂತ ಗಂಟು ಕಟ್ಕೊಂಡು ಬಿಜಾಪುರ ಹಾದಿ ಹಿಡ್ದ ಶಾವ್ ಅಥವಾ ಹೊಂಟ್ನೆ ರೀ. ಹೊಂಟಕಿಸಿಂದ್ರೆ ಇನ್ನೇನು ಮಾರ್ಕೆಟ್ ಅಂತೇಳಿ ಬಂದೆ ರೀ. ಮಾರ್ಕೆಟ್ನಾಗ ಅಂತೂ ಫುಲ್ ಒಟ್ಟು ಏನು ರೇಟ್ ಇದ್ದಿಲ್ಲ ರೀ. ಕೊತ್ತಂಬ್ರಿಗೆ ರೀ, ನಮ್ದು ಕೊತ್ತಂಬ್ರಿ ಇತ್ತು ರೀ, ಒಂದು 300 ಸೂಡಿತ್ತು ರೀ. ಅವನವನು ಬೆಳಕಾಗೋತನ ಕೂತ್ನಿರಪ್ಪ. ಕೂತ್ಕಿಸಿಂದ್ರೆ ಒಂದು 4 ರೂಪಾಯಿ ಅನ್ಕೋತ ಕೂತ್ನಿ. ಹಾಗೆ 2 ರೂಪಾಯಿ ಕೊಟ್ಟು ಬಾನಿರಪ್ಪ. ಬಂದ ಕಿಶನ್ ಹಂಗೆ ಸಿದ್ದುಕ್ಕಂದೊಂದು ಫಂಕ್ಷನ್ ಇತ್ತು ರೀ. ಏನಂದ್ರೆ ನಮ್ಮೂರಿನ ಆರಾಧ್ಯ ದೇವನಾದ ಶ್ರೀ ಅಮೋಘ ಸಿದ್ದನನ್ನು ಅವ್ರ ಮನೆಗೆ ಕರೆಸ್ಕೊಂಡಾರ ಇವತ್ತು. ಅದಕ್ಕೆ ನಮಗೂ ಜಲ್ದಿ ಬರ್ರಿ ಅಂತ ಹೇಳಿದ್ರೆ ಓಡಾಡ್ಲಕ್ಕ. ಅದಕ್ಕೆ ನಾವು ಶಾವ್ ಪಾವಂಟ್ ಅಂತೇಳಿ ಬಂದೆವು. ಹಾಗೆ ಹೋಗೋಣ ಕೈಯಾಗ ಒಂದು ಪ್ಲೇಟ್ ಕೊಟ್ಟಬಿಟ್ರು. ಯಾಕಂದ್ರೆ ನಾಷ್ಟ ಮಾಡಕ್ಕೆ ಕೊಂದ್ರಿ ತಮ್ಮ ಅಂದರು. ಹಾಗೆ ನಮ್ಮ ಹೈದ್ರಾಬಾದ್ ಎಲ್ಲರೂ ಖುಷಿ ಅಡ್ಗೆ ಮಾಡಕತ್ತಾರ. ಹಾಗೆ ಉಪ್ಪಿಟ್ಟು ರೆಡಿ ಆಗೇ ಬಿಡ್ತಾರಪ್ಪ. ಹಾಗೆ ಈ ಕಡೆ ಬಂತು. ಹಾಗೆ ಶಾವ್ ಪಾವಂಟು ಅಂತೇಳಿ ನಮ್ಮ ಗುರುಮವನು ಮತ್ತು ಅಮ್ಮನು ಎಲ್ಲರಿಗೆ ಹಾಕಕತ್ತಾರ. ನಮಗೂ ಹಾಕಿದ್ರು. ಹಂಗೆ ನಮ್ಮ ಗಂಗಾಧರ ಸ್ವಾಮಿಗಳು ಬಂದೇ ಬಿಟ್ರಪ್ಪ. ಹಾಗೆ ಅವ್ರಿಗೆ ನಾಷ್ಟ ಹಾಕಿ ಕೊಟ್ಟೇವ್ರಿ. ಅವರು ನಾಷ್ಟ ಮಾಡಿದಿರ್ರಿ. ನಾಷ್ಟ ಮಾಡಂಟ್ಲೆ ಅಲ್ಲೇ ನಮ್ಮ ಚಂದುಮ್ಮ ಅವರು ಬಾಯಿ ಹೊಡ್ಲತ್ತಿದ್ರಿ. ಅದನ್ನು ಬಾಯಿ ನೋಡಕ್ಕೆ ಹೋಗಿದ್ದೇವ್ರಿ. ಅಲ್ಲಿ ನಮ್ಮ ಸೋಮು ಜರಿ ಅವರು ಅಲ್ಲಿ ಟ್ಯಾಕ್ಟ್ರಲ್ಲಿ ಅವ್ರದ್ದು ಟ್ಯಾಕ್ಟರ್ ನಡೆದೈತ್ರಿ ಅಲ್ಲಿ. ಯಾಕಂದ್ರೆ ಸೈಡಿಂದ ಮಣ್ಣು ತೆಗೆದಿದ್ರಿ. ಅದಕ್ಕೆ ಟ್ಯಾಕ್ಟರ್ ಹೆಸದಂಗೆ ಕಾಣ್ತಾರೆ. ಟ್ಯಾಕ್ಟರ್ ಸಣ್ಣ JCB. ಹಾಗೆ ಅಲ್ಲಿದ ಹೊಳ್ಳಿ ಸಿದ್ದುಕರ್ ಮನೆಗೆ ಬರೋದ್ರಾಗೆ ನಮ್ಮ ಹೈದ್ರಾಬಾದ್ನು ಮತ್ತು ಅಮ್ಮಮ್ಮನು ಎಲ್ಲರೂ ಸೇರಿ, ಸದುಮುಖಕ್ಕನು ಎಲ್ಲರೂ ಸೇರಿ ಪೂರ್ಣ ಗ್ರ್ಯಾಂಡರ್ನ ಹಾಕತ್ತಾರ ನೋಡ್ರಿ. ಯಾಕಂದ್ರೆ ಲೈಟ್ 11 ಗಂಟೆಗೆ ಹೋಗ್ಬಿಡ್ತಾರೆ. ಅದಕ್ಕೆ ಅವಸರ ಮಾಡಿದ್ರಿ. ಹಾಗೆ ಶಾವ್ ಪಾವಂಟು ಅಂತೇಳಿ ಎಲ್ಲರೂ ಊಟ ಮಾಡಿದ್ರೆ ಇವ್ರದ್ದು ಸ್ವಲ್ಪ ಲೇಟ್ ಆಯ್ತು ರೀ. ಯಾಕಂದ್ರೆ ಅನಾವತ್ತು ಊಟ ಹಾಕ್ತಾರಪ್ಪ. ನಮ್ಮಲ್ಲಿ ಅಂತೂ ಒಂದು 4 ರೊಟ್ಟಿ ಮುರಿದು ಬಿಡ್ತಾರೆ. ಅದಕ್ಕೆ ಇವರು ಸ್ವಲ್ಪ ಭಾಳ ಆಗೈತೆ ಕಾಣ್ತದೆ. ಅದಕ್ಕೆ ಅವರು ಸ್ವಲ್ಪ ಲೇಟ್ ಮಾಡ್ಯಾರ. ಅದಕ್ಕೆ ಇವರು ಹುಡುಗರಂತೂ ಹಾಕ್ತಾರೆ ಅಂತೇಳಿ ಅದು ಓಡ್ಕೊತ ಹೊಂಟ್ಬಿಟ್ಟು ಅಷ್ಟಿಗೆ ನಾವು ಹಿರಾಮನ್ ಸರ್ ಕೂತಿದ್ರಿ. ಅವ್ರಿಗೆ ಸ್ವಲ್ಪ ಭಾಳ ಹಾಕಿದಂಗೆ ಕಾಣ್ತಾರೆ. ಅವರು ಶೇಡು ಅಂತ ಹೇಳಿ ಕಿಸ್ನರ ಹಳೆ ಎಲ್ಲರಿಗೆ ಹಾಕಿದ್ರಿ. ಅದಕ್ಕೆ ಹುಡುಗರೆಲ್ಲ ಬಿಟ್ಟು ಓಡಾತಿದ್ವಿ ರೀ. ಹಾಗೆ ನಾವು ಅಲ್ಲೇ ಊಟ ಮಾಡ್ಕಿಸಿದ್ರೆ ಕೂತಿದ್ದೀವಿ ರೀ. ಟೈಮ್ ಒಂದು 2 ಆಗಿತ್ತು ರೀ. 2 ಸುಮಾರು ಎಲ್ಲರೂ ಬಂದು ಕೂತಿದ್ವಿ. ಗಂಡ್ಮಕ್ಳೆಲ್ಲ ಊಟ ಮಾಡಿದಿವ್ರಿಪ್ಪ. ಊಟ ಮಾಡ್ಕಿಸಿದ್ರೆ ಅಲ್ಲೇ ಎಲೆ ಅಡ್ಕಿ ತಿನ್ಕೊಂತ ಕೂತೇವ್ರಿ. ಗೌಡಮ್ಮನು, ಕಲ್ಲೂನು, ನಾನು, ಪರ್ಸೂನು ಎಲ್ಲರೂ ಸೇರಿ ಅಲ್ಲೇ ಕೂತಿದ್ದೇವ್ರಿ. ಹಾಗೆ ನಮ್ಮ ಗೃಹಲಕ್ಷ್ಮಿಗಳು ಎಲ್ಲ ಪಾಪ ಬಿಸಿಲಾಗ ಇದು ಮಾಡಕತ್ತವ್ರಿ. ಯಾಕಂದ್ರೆ ಹೋಳ್ಗೆ, ಯಾಕಂದ್ರೆ ಅವರು ಜಲ್ದಿ ಬರಂಗಿಲ್ಲ ರೀ. ಅವರು 12ಕ್ಕೆ ಬರ್ತಾರೆ ರೀ. ಬಂದ ಕಿಸಿಂದ್ರೆ ಮಾಡ್ಕೊತ ಕುಂದಿರ್ತಾರೆ ರೀ. ಲೇಟ್ ಆಕೈತೆ ರೀ. ಅದಕ್ಕೆ ನಾವು ಶಾವ್ ಪಾವಂಟ್ ಅಂತೇಳಿ ಒಂದು ಟಾಟಾಯಿಸಿ ಒಂದು ಟ್ಯಾಕ್ಟ್ರ್ ತೊಗೊಂಡು ದೇವ್ರ ತರ್ಲಕ್ಕೆ ಹೊಂಟೆ ಬಿಟ್ಟಿರಿ. ಊರಾಗ ಬಂದೇವ್ರಿ. ಬಂದ ಕಿಶನ್ರ ಎಲ್ಲ ದೇವ್ರ ಅದನ್ನು ಡೇರೆ ಹಾಕಿ ದೇವ್ರನ್ನ ಪಲ್ಲಕ್ಕಿ ಒಳಗೆ ಇಟ್ಟು ಇನ್ನೇನು ಶಾವ್ ಪಾವಂಟು ಅಂತೇಳಿ ರೆಡಿ ಮಾಡೋಕೆ ಎಲ್ಲರೂ ಬಂದೇವ್ರಿ. ಹೀಗೆ ರೆಡಿ ಮಾಡ್ತಾನ ಎಲ್ಲರೂ ಅಲ್ಲೇ ಕೂತಿದ್ದೇವ್ರಿ. ಎಲೆ ಅಡಿಕೆ ತಿನ್ಕೋತ ಕಿಶಂದ್ರೆ. ಯಾಕಂದ್ರೆ ಅಲ್ಲೇ ಕೂತಿದ್ದೇವ್ರಿ. ಯಾಕಂದ್ರೆ ಬೇಷ ಮಂದಿ ಇದ್ದೇವ್ರಿ. ಯಾಕಂದ್ರೆ ದೇವ್ರ ಬೇಷ ಒಂದು 4-5 ಕಿಲೋಮೀಟ್ರ್ ಒಯ್ಬೇಕಾಗಿತ್ತು ರೀ ದೂರ. ಹಂಗೆ ಅಲ್ಲೇ ನಮ್ಮ ಎಲ್ಲರೂ ಗಣ್ಯ ವ್ಯಕ್ತಿಗಳೆಲ್ಲ ಅಲ್ಲೇ ಕೂತಿದ್ರಿ. ನಾವು ಅಲ್ಲೇ ಕೂತಿದ್ದೇವ್ರಿ. ಇನ್ನೇನು ದೇವ್ರ ಎಲ್ಲ ಪಲ್ಲಕ್ಕಿ ಒಳಗೆ ಕೂತ್ ರೆಡಿ ಆದಂಗೆ ಕಾಣ್ತದೆ ರೀ. ಅದಕ್ಕೆ